ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ದಮಯಂತಿ ಫ್ರೆಂಡ್ಸ್ ಎಲ್ಲ ಮನೆಗೆ ಊಟಕ್ಕೆ ಬಂದಿರ್ತಾರೆ. ಫ್ರೆಂಡ್ಸ್ಗೆಲ್ಲ ಊಟಕ್ಕೆ ರೆಡಿ ಮಾಡುವಂತ ದಮಯಂತಿ ದುರ್ಗಾಗೆ ಹೇಳಿರ್ತಾಳೆ. ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಎಲ್ಲರಿಗೂ ಊಟಕ್ಕೆ ಬಡಿಸ್ಬಾ ದುರ್ಗಾ ಅಂತ ದಮಯಂತಿ ಕರೀತಾಳೆ. ಆಗ ದುರ್ಗಾ ಬಂದು ಅವರೆಲ್ಲರಿಗೂ ಊಟ ಪಡಿಸ್ತಾ ಇರ್ತಾಳೆ. ಏನು ಕೂಡ ಅಲ್ಲೇ ನಿಂತಿರ್ತಾಳೆ. ಎಲ್ಲ ಅಂಬಿಕನು ಕುಣಿಸ್ತಿರ್ತಾಳೆ. ಏನಿದು, ಈ ದಮಯಂತಿ ಯಾಕೆ ಈಗ ಆಡ್ತಾ ಇದ್ದಾಳೆ? ದುರ್ಗಾ ಕೈಯಲ್ಲಿ ಯಾಕೆ ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ದಾಳೆ? ದುರ್ಗಾ ಈ ಮನೆ ಸೊಸೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳ. ಎಲ್ಲ ಕೆಲಸನೂ ದುರ್ಗನ ಕೈಯಲ್ಲೇ ಮಾಡಿಸ್ತಿದ್ದಾಳೆ. ಈ ದಮಯಂತಿಗೆ ಏನಾಗಿದೆಯೋ ಏನೋ ಅಂಬಿಕಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇರೋ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ದಮಯಂತಿ ಊಟಕ್ಕೆ ಕೂತಿರ್ತಾಳೆ. ದಮಯಂತಿ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ಲ ಅಂತ. ದಮಯಂತಿ ಇವಳು ನಮ್ಮನೆ ಸೊಸೆ ಅಂತ ಹೇಳ್ತಾಳೆ. ಹೌದಾ, ಇಷ್ಟು ದಿನ ಈ ಹುಡುಗಿನ ನಾವು ನೋಡೇ ಇರ್ಲಿಲ್ವಲ್ಲ, ಅದಕ್ಕೆ ಕೇಳಿದ್ವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದಮಯಂತಿ ಬೇಕು ಬೇಕು ಅಂತಾನೆ ನೀರ್ ಚೆಲ್ಲಿ, ದುರ್ಗಾ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನಿಂತ್ಕೊಂಡು ನೋಡ್ತಾ ಇದೀಯಾ? ಇಲ್ಲಿ ನೀರ್ ಚೆಲ್ಲಿದೆ, ಬಂದು ಬೇಗ ಕ್ಲೀನ್ ಮಾಡು ಅಂತ ದಮಯಂತಿ ಹೇಳ್ತಾಳೆ. ಮೇಡಮ್ ಮಾಡ್ತೀನಿ ಅಂತ ಹೇಳಿ ದುರ್ಗಾ ಆ ನೀರ್ನೆಲ್ಲ ಕ್ಲೀನ್ ಮಾಡಿ ಬಡಿಸ್ತಾ ನಿಂತಿರ್ತಾಳೆ. ಇದನ್ನೆಲ್ಲ ಶರತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕೈಯಲ್ಲಿ ಎಲ್ಲ ಕೆಲಸನೂ ಮಾಡಿಸ್ತಾ ಇರ್ತಾಳೆ ದಮಯಂತಿ. ಶರತ್ ಬಂದು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ಊಟ ಕೂತಿದ್ದವರೆಲ್ಲ ಎದ್ ನಿಲ್ತಾರೆ. ಮತ್ತೆ ಏನ್ ನಡೀತಾ ಇದೆ ಇಲ್ಲಿ? ದುರ್ಗನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಕೈಯಲ್ಲಿ ಈ ಕೆಲಸ ಎಲ್ಲ ಯಾಕೆ ಮಾಡಿಸ್ತಾ ಇದ್ದೀರಾ? ಶರತ್ ಕೇಳ್ತಾನೆ. ದಮಯಂತಿ, ಇಲ್ಲ ಶರತ್, ಅದು ಮನೆಗೆಲ್ಲ ಗೆಸ್ಟ್ ಬಂದಿದ್ರಲ್ವಾ, ದುರ್ಗಂಗೆ ಅಡ್ಗೆ ಮಾಡಿ ಊಟಕ್ಕೆ ಬಡ್ಸಕ್ಕೆ ನಾನೇ ಹೇಳಿದ್ದೆ. ಮನೆ ಕೆಲಸನ ನಾವೇ ಮಾಡ್ಕೊಳ್ಳೋದು ತಪ್ಪ? ಹಾಗಾದ್ರೆ ಬಿಡಪ್ಪ ಶರತ್ತು, ನಾನ್ ದುರ್ಗಗೆ ನೀನು ಹೇಳೋದಿಲ್ಲ ಅಂತ ದಮಯಂತಿ ಹೇಳ್ತಾಳೆ. ಅತ್ತೆ, ನಿಮಗೆ ಗೊತ್ತಾಗಲ್ವಾ ದುರ್ಗಾ ಯಾಕೆ ಈ ಕೆಲಸ ಎಲ್ಲ ಮಾಡ್ಬೇಕು? ಇಲ್ಲಿ ಕೆಲಸದವ್ರಿಲ್ವಾ? ಅವನ ಕೈಯಲ್ಲಿ ಈ ಕೆಲಸ ಎಲ್ಲ ಯಾಕೆ ಮಾಡಿಸ್ತಿರತ್ತೆ? ಶರತ್ ಕೇಳ್ತಾ ಇರ್ತಾನೆ. ದುರ್ಗಾ, ಬಾಸು ಇದನ್ನೆಲ್ಲ ನಾನೇ ನನ್ನ ಖುಷಿಯಿಂದ ಮಾಡ್ತಾ ಇದ್ದೀನಿ, ಬಿಡಿ ಬಾಸು, ಏನು ಕೇಳಬೇಡಿ ಅಂತ ಹೇಳ್ತಾಳೆ. ದುರ್ಗಾ, ನೀನು ಅವ್ರೇನೋ ಹೇಳ್ತಾರೆ, ನಿನಗೂ ಗೊತ್ತಾಗಲ್ವಾ ಈ ಕೆಲಸನೆಲ್ಲ ನೀನ್ ಯಾಕೆ ಮಾಡ್ತಾ ಇದೀಯಾ ಅಂತ ಶರತ್ ಕೇಳ್ತಾರೆ. ನೀತಿ ಅಂಬಿಕನು ಕೂಡ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ, ಈ ದಮಯಂತಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಂಬಿಕಾಗೆ ಟೆನ್ಷನ್ ಶುರುವಾಗಿರುತ್ತೆ. ಶರತ್ ಮತ್ತೆ ದುರ್ಗಾ ಎಲ್ಲಿ ದೂರ ಆಗ್ಬಿಡ್ತಾರೋ. ದುರ್ಗಾಗೆ ಡೈವರ್ಸ್ ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಇಬ್ಬರಿಗೂ ಮದುವೆ ಮಾಡಿಸಿ ಒಂದಾಗಿ ಬಾಳ್ಲಿ ಅಂತ ನಾನು ಅನ್ಕೊಂಡ್ರೆ ಒಂದಾಗಿರ್ಲಿ, ಇದಾಗೆ ಆಸರೆ ಆಗಿರ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ರೆ ಇವ್ರು ನೋಡಿದ್ರೆ ಇಬ್ರು ದೂರ ದೂರ ಆಗೋ ಮಾತಾಡ್ತಾ ಇದ್ದಾರೆ. ಏನಪ್ಪಾ ಮಾಡ್ಲಿ ಇವಾಗ? ಹೇಗಾದ್ರೂ ಮಾಡಿ ಇವ್ರಿಬ್ರು ಜೊತೆ ಇರೋ ತರ ಮಾಡ್ಬೇಕು, ಇವ್ರಿಗೂ ಡೈವರ್ಸ್ ಆಗದೆ ಇರೋ ತರ ನೋಡ್ಕೋಬೇಕು. ಅದನ್ನೆಲ್ಲ ನಾನು ಹೇಗಾದ್ರೂ ಮಾಡಿ ತಡಿಲೇಬೇಕು. ಏನ್ ಮಾಡ್ಲಿ ಅಂತ ಅನ್ಕೊಂತಾ ಇರ್ತಾಳೆ. ದಮಯಂತಿ ಮತ್ತೆ ಮಾಯಾ ಮಾತಾಡ್ತಾ ಇರ್ತಾರೆ. ಆಗ ದಮಯಂತಿ, ನೋಡ್ದೆ ಮಾಯಾ, ಶರತ್ತು ದುರ್ಗಾ ಪರನೇ ಮಾತಾಡೋಕೆ ಬಂದ್ಬಿಟ್ಟ. ನಾವೇನೋ ಅವಳ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದ್ರೆ ಪರವಾಗಿ ಶರತ್ ಬಂದ್ಬಿಟ್ಟ. ದಮಯಂತಿ ಹೇಳ್ತಾ ಇರ್ತಾಳೆ. ಆಗ ಮಾಯಾ ಒಳಗೆ ಅನ್ಕೊಂತಾ ಇರ್ತಾಳೆ, ಅವಳಿನ ಎಷ್ಟು ದಿನ ಇರ್ತಾಳೆ ಮನೇಲಿ? ಶರತ್ತಿಗಾಗ್ಲೇ ಅವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದಾನೆ. ಮತ್ತು ನನಗೋಸ್ಕರ ಅವಳಿಗೆ ಡೈವರ್ಸ್ ಕೊಟ್ಟು ಅವಳನ್ನ ಈ ಮನೆಯಿಂದ ಕಳಿಸ್ತಾರೆ. ದುರ್ಗಾ ಹೇಗೋ ಈ ಮನೆಯಿಂದ ಆಚೆ ಹೋಗ್ತಾಳೆ. ಆವಾಗ ನಾನು ಶರತ್ನ ಮತ್ತೆ ಮದುವೆ ಮಾಡ್ಕೊಂತೀನಿ. ಮತ್ತು ನನ್ನ ಮದುವೆ ಮಾಡ್ಕೋಬೇಕು ಅಂತಾನೆ ದುರ್ಗಾಗೆ ಡೈವರ್ಸ್ ಕೊಡ್ತಾ ಇದ್ದಾರೆ. ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ ಈ ಮಾಯಾ. ಕಡೆ ದುರ್ಗಾ ವಾಶ್ರೂಮ್ಗೆ ಬಂದಿರ್ತಾಳೆ. ತುಂಬಾನೇ ಭಯ ಆಗ್ತಾ ಇರುತ್ತೆ. ಇನ್ನೂ ಸರಿ ಇಲ್ಲ, ಯಾಕೋ ಒಂಥರ ಅನಿಸ್ತಾ ಇದೆ. ಸುತ್ತಮುತ್ತ ಯಾರಾದ್ರೂ ಇರ್ಬಹುದಾ? ಅವರು ಏನಾದ್ರೂ ಇಲ್ಲಿಗೆ ಬಂದಿರ್ಬಹುದಾ? ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆಯಲ್ಲ ಅಂತ ಭಯದಲ್ಲೇ ವಾಶ್ರೂಮ್ ಅಲ್ಲಿ ನಿಂತಿರ್ತಾಳೆ. ಆಗ ದುರ್ಗಾ ಭಯದಿಂದನೇ, ದೇವಿಯವರೇ ನೀವಿಲ್ಲೇ ಇದ್ದೀರಾ? ಯಾಕೋ ನನಗೆ ನೀವಿಲ್ಲೇ ಇದ್ದೀರಾ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ನೀವಿಲ್ಲೇ ಇದ್ದೀರಾ ದೇವಿಯವರೇ? ದುರ್ಗಾ ಕೇಳ್ತಾಳೆ. ಅಂಬಿಕಾ ಅಲ್ಲೇ ಇರ್ತಾಳೆ. ಅಂಬಿಕಾ ಹೇಗಾದ್ರೂ ಮಾಡಿ ಈ ಸತ್ಯನೆಲ್ಲ ದುರ್ಗಂಗೆ ತಿಳಿಸ್ಬೇಕು ಅಂತಾನೆ ಅಲ್ಲಿ ಬಂದಿರ್ತಾಳೆ. ಸತ್ಯ ಎಲ್ಲ ಗೊತ್ತಾದ್ರೆ ಅವಳು ಶರತ್ಗೆ ಡೈವರ್ಸ್ ಕೊಡೋದಿಲ್ಲ. ಜೊತೆನೆ ದುರ್ಗಾ ಇರ್ತಾಳೆ. ಪಕ್ಷ ಈತನಾದ್ರೂ ಕಾಪಾಡೋದಕ್ಕೋಸ್ಕರನಾದ್ರೂ ದುರ್ಗಾ ಶರತ್ ಜೊತೆ ಇದ್ದೇ ಇರ್ತಾಳೆ. ಆದ್ರೂ ಮಾಡಿ ಈ ವಿಷಯನೆಲ್ಲ ದುರ್ಗಾಗ್ ನಾನು ಹೇಳಲೇಬೇಕು. ಸತ್ಯನೂ ದುರ್ಗಾಗೆ ಗೊತ್ತಾಗ್ಲೇಬೇಕು. ಸತ್ಯ ಗೊತ್ತಾಗ್ಬೇಕು ಅಂತ ಹೇಳಿ ಅಂಬಿಕಾ ಅನ್ಕೊಂಡು ದುರ್ಗಾ ಭಯ ಪಟ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಅಷ್ಟರಲ್ಲಿ ದುರ್ಗಾ ಎದುರಿಗಿರೋ ಕನ್ನಡಿ ಮೇಲೆ ಸಾವಿಗೆ ಕಾರಣ ಮಾಯಾ, ನನ್ನ ಕೊಲೆ ಮಾಡಿದ್ದು ಆ ಮಾಯಾನೇ, ನೆಕ್ಸ್ಟ್ ಟಾರ್ಗೆಟ್ ಈತ, ನನ್ನ ಸಾಯಿಸಿದ ತರನೇ ಈತನ್ನು ಕೂಡ ಮಾಯಾ ಸಾಯಿಸ್ತಾಳೆ ಅಂತೇಳಿ ಅಂಬಿಕಾ ಕನ್ನಡಿ ಮೇಲೆ ಬರೀತಾಳೆ. ಎಲ್ಲ ಭಯ ಪಟ್ಕೊಂಡು ದುರ್ಗಾ ಓದ್ತಾ ಇರ್ತಾಳೆ. ಏನಿದು, ನನ್ನ ಕೊಂದಿದ್ದು ಮಾಯಾ, ಅವಳು ಮುಂದಿನ ಗುರಿ ಈತ. ದುರ್ಗಾ ಕನ್ನಡಿ ಮೇಲೆ ಇರೋದನ್ನ ಓದ್ತಾಳೆ. ಏನಿದು, ಮಾಯಾ ಅಂಬಿಕಾ ಅವ್ರನ್ನ ಕೊಲೆ ಮಾಡಿದಾಳ? ಸಾವಿಗೆ ಮಾಯಾ ಕಾರಣ? ಇಲ್ಲ ಸರಿ, ಅವಳ್ಯಾಕೆ ನಿಮ್ಮನ್ನ ಸಾಯಿಸಿದ್ಲು? ಸಾವಿಗೆ ಅವಳೇ ಕಾರಣ ಆಗ್ತಾಳೆ ಅಂತ ದುರ್ಗಾ ಒಬ್ಬೊಬ್ಬಳೆ ಮಾತಾಡ್ತಾ ಇರ್ತಾಳೆ. ಇಲ್ಲ ಬಿಡಿ, ಹೋಗ್ಲಿ, ಆಗಿದ್ದೆಲ್ಲ ಆಗೋಯ್ತು. ಮಾಯಾ ಮುಂದಿನ ಗುರಿ ಈತ ಅಂತ ಹೇಳ್ತಾ ಇದ್ದೀರಾ? ಪಾಪ ಪುಟ್ ಮೇಡಮ್ ಏನ್ ಮಾಡಿದಾರೆ ಮಾಯನ್ಗೆ? ಇಲ್ಲ, ಅದೇನೇ ಆಗ್ಲಿ ಈತಗೆ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮೇಡಮ್ನ ನಾನು ಹೇಗಾದ್ರೂ ಮಾಡಿ ಕಾಪಾಡ್ಕೊಂತೀನಿ. ಮಾಯೆಯಿಂದ ಈತಗೆ ಏನು ತೊಂದರೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮೇಡಮ್ನ ಜೋಪಾನ ಮಾಡೋ ಜವಾಬ್ದಾರಿ ನಂದು. ನಾನು ಏನ್ ಮಾಡೋದು? ಯಾರಿಗೆ ಹೇಳೋದು ಇದನ್ನೆಲ್ಲ? ಈ ರೀತಿ ಆಗಿದೆ, ಹೀಗಾಗಿದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಹೇಳಿದ್ರು ಕೂಡ ನನ್ನ ಮಾತನ್ನ ಯಾರು ನಂಬೋದಿಲ್ಲ. ಪಾಸ್ಗೆ ಈ ವಿಷಯನ ಹೇಳ್ಬಿಡ್ಲಾ ಅಂತ ದುರ್ಗಾ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಬೇಡ, ಪಾಸ್ ಕೇಳೋದೇ ಬೇಡ, ಅವ್ರ ಮೊದ್ಲೇ ನನ್ನ ಮಾತನ್ನೇ ನಂಬಲ್ಲ. ಏನಾದ್ರೂ ಅವ್ರಿಗೆ ಹೇಳಕ್ ಹೋದ್ರೆ
ಸುಮ್ಮನೆ ದೆವ್ವ ಹಾಗೆ ಹೇಗೆ ಅಂತ ಹೇಳ್ಕೊಂಡು ಬರ್ತೀಯ ಅಂತ ಬೈತಾರೆ. ಆಯನೆ ಅಂಬಿಕ್ ಅವ್ರನ್ನೆಲ್ಲ ಕೊಲೆ ಮಾಡಿದ್ದಾಳೆ ಅಂತ ಹೇಳಿದ್ರೆ ಬಾಸು ನಂಬೋದಿಲ್ಲ ಮಾಡೋದು ಇವಾಗ ಅಂತ ದುರ್ಗಾ ಭಯ ಪಟ್ಕೊಂಡು ನಿಂತಿರ್ತಾಳೆ. ಈ ಕಡೆ ತರುಣ್ ಶಾನ್ವಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ಮಾಡಿ ಅವಳನ್ನ ಒಲಿಸ್ಕೋಬೇಕು ಅಂತ ಅರೇಂಜ್ ಮಾಡಿರ್ತಾನೆ. ಡಿನ್ನರ್ಗೆ ಶಾನ್ವಿನ ಕೂಡ ಸರ್ಪ್ರೈಸ್ ಆಗಿ ಕರ್ಕೊಂಡ್ ಬರ್ತಾನೆ. ಶಾನ್ವಿ ಕೂಡ ಅದನ್ನೆಲ್ಲ ನೋಡಿ ಏನಿದು ತರುಣ್ ಇಷ್ಟೆಲ್ಲ ಮಾಡಿದ್ಯಾ ಅಂತ ಸರ್ಪ್ರೈಸ್ ಆಗ್ತಾಳೆ. ಶಾನ್ವಿ, ಮದುವೆ ಕಾರ್ಯಕ್ರಮ ಆಗಿಂದ ನೀನ್ ತುಂಬಾನೇ ಬೇಜಾರಾಗಿದೀಯಾ, ಹಾಗಾಗಿ ನಿನಗೆ ಸಣ್ಣದೊಂದು ಚೇಂಜ್ ಇರ್ಲಿ ಅಂತ ಅರೇಂಜ್ ಮಾಡಿದೀನಿ ಅಂತ ತರುಣ್ ಹೇಳ್ತಾನೆ. ಶಾನ್ವಿ, ನನಗೋಸ್ಕರ ಇಷ್ಟೆಲ್ಲ ಮಾಡ್ದ ಅಂತ ಕೇಳ್ತಾ ಇರ್ತಾಳೆ. ಶಾನ್ವಿ, ನಿನಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು, ಇಷ್ಟ ಆಯ್ತಾ ಅಂತ ತರುಣ್ ಕೇಳ್ತಾನೆ. ತರುಣ್ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ, ಇಷ್ಟೆಲ್ಲ ಮಾಡಿರೋದು ಇದು ಸ್ಟಾರ್ಟಿಂಗ್ ಮಾತ್ರ, ಮುಂದೆ ನೀನೇ ಬಂದು ನನಗೆ ಪ್ರಪೋಸ್ ಮಾಡ್ಬೇಕು, ಪ್ರೀತಿ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾನೆ. ಅಂತಲ್ಲೇ ಅನ್ಕೊಂತಾ ಇರ್ತಾನೆ. ಶಾನ್ವಿಗೆ ತರುಣ್ ಬುದ್ಧಿ ಗೊತ್ತಿರಲ್ಲ. ಅವನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೋಡ್ತಾ ಇರ್ತಾಳೆ. ಫ್ರೆಂಡ್ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಆಗಿ ಡಿನ್ನರ್ ಅರೇಂಜ್ ಮಾಡಿದಾನೆ ಅಂತ ಶಾನ್ವಿ ಅನ್ಕೊಂತಾಳೆ. ದಮಯಂತಿಗೆ ಪ್ರಾಣಿ ಮೇಲೆ ಅನುಮಾನ ಶುರುವಾಗಿರುತ್ತೆ. ಪ್ರಾಣಿ ಮಾತಾಡ್ತಾ ಇರೋದು ಅವನು ವರ್ತನೆ ಎಲ್ಲ ನೋಡಿ ಈ ಪ್ರಾಣಿಗೆ ಇಬ್ರು ಹೆಂಡ್ತೀರಿರ್ಬೋದಾ, ಈ ಥರ ಕಾಣಿಸುತ್ತೆ ಅಂತ ತಮ್ಮು ಯೋಚನೆ ಮಾಡ್ತಾ ಇರ್ತಾಳೆ. ಪ್ರಾಣಿ ಫೋನಲ್ಲಿ ಮಾತಾಡಬೇಕಾದ್ರೆ ಭಯಪಟ್ಕೊಂಡು ನಾನು ಬರ್ತೀನಿ ಹೇಳ್ತಾ ಇರ್ತಾನೆ. ಆಗ ದಮಯಂತಿ, ಪ್ರಾಣಿ ಯಾರ ಜೊತೆ ಮಾತಾಡ್ತಾ ಇದೀಯಾ, ನೀ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಅವರು ಅಂತ ದಮಯಂತಿ ಕೇಳ್ತಾ ಇರ್ತಾಳೆ. ದಮಯಂತಿ ರೂಮಿಗೆ ಬಂದ ತಕ್ಷಣ ಪ್ರಾಣಿ ಗಾಬರಿಯಾಗಿ ಭಯ ಪಟ್ಕೊಂಡು ಫೋನ್ನ ಕಟ್ ಮಾಡ್ತಾನೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.